ಮಹದೇವಪ್ಪ ಅವ್ರು ಮಾತಾಡಿದ ನಂತರ ನಾವೇನು ಮಾತಾಡೋ ಉಳಿಯೋಂಗಿಲ್ಲ. ಅದಕ್ಕೆ ಮಹದೇವಪ್ಪನ ಕೊನೆಗೆ ಮಾತಾಡಿಸ್ಬೇಕಾಗಿತ್ತು. ನಾವು ಮಾತಾಡೋದೆಲ್ಲ ಅವನ ಮಾತಾಡ್ಬಿಟ್ಟಾನ. ಅದ್ರ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಂದು ವಿಚಾರದಲ್ಲಿ ಮಹದೇವಪ್ಪನ ಸಮಾಜ ಕಲ್ಯಾಣ ಮಂತ್ರಿ ಮಾಡಿ ಈ ರಾಜ್ಯಕ್ಕೆ ಒಂದು ಒಳ್ಳೆ ಕೆಲಸವನ್ನು ಮಾಡೋಕೆ ಹಚ್ಚಿರಿ ಅನ್ನೋದಕ್ಕೆ ನಿಮ್ಗೆ ಅಭಿಮಾನವನ್ನು ಹೇಳ್ತೀನಿ. ಏನೋ PWD RDP ಅದು ಇದು ಮಾಡಿದ್ರೆ ಇನ್ನೂ ಹಾಕಿತ್ತು. ಬಟ್ ಈ ಸಮಾಜ ಕಲ್ಯಾಣ ಮಂತ್ರಿ ಮಾಡಿದ್ರಿಂದ ಇಡೀ ಕರ್ನಾಟಕದಿದ್ದಂಥ ಎಲ್ಲ ದಲಿತರು, SC/ST ಅವರು ಎಲ್ಲರೂ ಇವತ್ತು ಉತ್ತಮವಾದಂಥ ಸ್ಥಿತಿಯಲ್ಲಿ ತಮ್ಮ ತಮ್ಮ ಕಾರ್ಯವನ್ನು ಮಾಡಿ ನಾಡಿಗೆ ಹೆಸರನ್ನು ತರಲಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡಿ ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ಹಗಲು ರಾತ್ರಿ ಪ್ರಯತ್ನ ಮಾಡುತ್ತಿರುವಂಥ ಮಹದೇವಪ್ಪರ ಕಾರ್ಯವನ್ನು ನಾನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ವಿದ್ಯಾರ್ಥಿಗಳಿಗೆ ಇವತ್ತು ಸುಮಾರು 500 ವಿದ್ಯಾರ್ಥಿಗಳಿಗೆ SLC ಮತ್ತು PUCಯಲ್ಲಿ ಹೆಚ್ಚು ಅಂಕವನ್ನು ಪಡೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸರ್ಕಾರ ಹಾಕ್ಕೊಂಡಿದೆ. ಈ ಪ್ರತಿಭಾ ಪುರಸ್ಕಾರದಲ್ಲಿ ಒಬ್ರಿಗೊಬ್ಬರು ಮಕ್ಕಳು ಕೇಳ್ಕೊಳ್ತಾರೆ, ಅವರೆಷ್ಟು ಮಾರ್ಕ್ಸ್ ತೊಗೊಂಡರು, ಇವರೆಷ್ಟು ಮಾರ್ಕ್ಸ್ ತೊಗೊಂಡರು, ಇವ್ರು ಏನಾಗಿದೆ ಎಲ್ಲ ಕೇಳ್ಕೊತಾರೆ, ಒಬ್ರಿಗೊಬ್ಬರು ಪರಿಚಯ ಮಾಡ್ಕೊಳ್ತಾರೆ. ಕ್ರೈಸ್ತ ಇದರಲ್ಲಿ ಎಲ್ಲ ಸ್ಕೂಲುಗಳು ಉತ್ತಮವಾದಂಥ ಶಿಕ್ಷಣವನ್ನು ಕೊಡುವಂಥದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಈ ಸ್ಕೂಲುಗಳು ಏನಿದಾವೆ ಉತ್ತಮವಾದಂಥ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು ಕೂಡ ಭಾಳ ಮಹತ್ವವಾದ. ಮಹದೇವಪ್ಪರು ಹೇಳಿದಂಗೆ ಅಂದರೆ ಸಂಸ್ಕಾರವನ್ನು ಕೊಡ್ತಾರೆ. ಅಲ್ಲಿ ಮಕ್ಕಳು ಇನ್ನೊಬ್ಬರು ಕೂಡ ಯಾವ ರೀತಿಯಿಂದ ಇರಬೇಕು, ಸಮಾಜದಲ್ಲಿ ಹೆಂಗಿರಬೇಕು, ಅದ್ರ ಕೂಡ ಅಭ್ಯಾಸದ ಕೂಡ ಇದನ್ನು ಸಹಿತ ಕಲಿಯುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಭಾಳ ಸ್ಕೂಲ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಯಾವುದೇ ಸ್ಕೂಲಿಗೆ ಹೋಗ್ರಿ, ಯಾವ ಮಕ್ಕಳು ತಮ್ಮ ತಮ್ಮ ಚಟುವಟಿಕೆಯನ್ನು ಬೇರೆ ಕೆಲಸವನ್ನು ಮಾಡ್ತಿರೋದಿಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಇಂಥ ಶಾಲೆಗಳು ಭಾಳ ಉತ್ತಮವಾದಂಥ ರೀತಿಯಿಂದ ಬಂದಿದ್ದಾವೆ. ಮತ್ತು ಅಲ್ಲಿ ಶಿಕ್ಷಕರೆಲ್ಲ ಹಗಲು ರಾತ್ರಿ ಎಲ್ಲ ಮಕ್ಕಳಿಗೆ ಉತ್ತಮವಾದಂಥ ಪಾಠವನ್ನು ಮಾಡಿ ಮಕ್ಕಳಿಗೆ ಅತ್ಯಂತ ಹೆಚ್ಚಿನ ಪ್ರಶಸ್ತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡಲಿಕ್ಕೆ ಶಿಕ್ಷಕರು ಕಾರಣ ಅನ್ನುವಂಥ ಮಾತನ್ನು ಹೇಳ್ತೀನಿ. ಈಗ ನಮ್ಮ ಊರು ಹುಡುಗಿ ಮೆಳ್ಳಿಗೇರಿ ಒಂದು ಊರೈತೆ, ಅಲ್ಲಿ ಶಾಲೆ ಐತೆ, ಕೃಷಿ ಶಾಲೆ. ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಂಥ ವಿಮಾನವನ್ನು ನಾವು ಹಂಚಿಕೊಳ್ತೀವಿ. ನಮ್ಮೂರ ಹುಡುಗಿ ಅಂಕಿತಾ ಕೊಣ್ಣೂರು ಅಂತ ತಿಳ್ಕೊಂಡು ಹೇಳಿ ಇಡೀ ರಾಜ್ಯಕ್ಕೆ 625ಕ್ಕೆ 625 ಮಾರ್ಕ್ಸನ್ನು ಪಡ್ಕೊಂಡಾಳ. ನೋಡಿ, ವಿಚಾರ ಮಾಡಿ. ಒಂದು ವೇಳೆ ಇಂಥ ಸ್ಕೂಲ್ಗಳು ಇರ್ಲಿಕ್ಕಂದ್ರೆ ಈ ಮಕ್ಕಳು ಯಾವುದೋ ಒಂದು ಶಾಲೆಗೆ ಹೋಗ್ತಿದ್ರು, ಏನೋ ಒಂದು ಕಲಿತಿದ್ರು, ಎಲ್ಲೋ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ರು, ಅಥವಾ ಎಷ್ಟೋ ಜನ ಮಕ್ಕಳು ಶಾಲೆಯನ್ನು ಬಿಟ್ಟು ಏನೇನೋ ಕೆಲಸವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕೆ ಮಹದೇವಪ್ಪನವ್ರು ಹೇಳಿದಂಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವಾಗ ಹಣಕಾಸಿನ ಮಂತ್ರಿಗಳಿದ್ದಾಗ ಈ ಒಂದು ಯೋಜನೆಯನ್ನು ತಂದು, ಹಣಕಾಸಿನ ಅಂದ್ರೆ ಭಾಳ ಕಟ್ಟದ ಕೆಲಸ, ಬಟ್ ಈ ಶಾಲೆಗಳಿಗೆ, ಈ ಸಂಸ್ಥೆಗಳಿಗೆ ಯಾವುದೇ ರೀತಿಯಿಂದ ರಿಸ್ಟ್ರಿಕ್ಟ್ ಮಾಡದೆ ಎಷ್ಟು ಬೇಕಷ್ಟು ಹಣವನ್ನು ಕೊಟ್ಟು ಇವತ್ತಿಷ್ಟು ಶಾಲೆಗಳನ್ನು ಪ್ರಾರಂಭ ಮಾಡಿ 900 ಚಿಲ್ಲರ ಶಾಲೆಗಳು ನಮ್ಮ ಇದರಲ್ಲಿ 946 ಇರಬೇಕು. ಇಂಥ ಶಾಲೆಗಳಲ್ಲಿ ಮಕ್ಕಳು ಓದುತ್ತಿರುವಂಥ ಈ ಮಕ್ಕಳು ಬರುವಂಥ ದಿನಮಾನಗಳಲ್ಲಿ ನೀವೆಲ್ಲ ಏನಂದ ಬರೀ ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗಬಾರ್ದು. IAS IPS ಇಂಥವೆಲ್ಲ ಮಾಡ್ಕೊಳ್ಬೇಕು. ನೀವು ಅಷ್ಟೇ ದೊಡ್ಡವರು ಆಗಬಾರ್ದು. ನಿಮ್ಮ ಹಿಂದೆ ನಿಮ್ಮ ತಂದೆ ತಾಯಿಗಳು ಮಾಡುತ್ತಿರುವಂಥ ತ್ಯಾಗ, ನಿಮ್ಮ ತಂದೆ ತಾಯಿಗಳು ಹೊಲದಲ್ಲೆಲ್ಲ ದುಡಿತಾರೆ, ಎಲ್ಲ ಕೂಲಿ ಕೆಲಸ ಮಾಡ್ತಾರೆ, ಅವರೆಲ್ಲರೂ ಮಾಡಿ ನಿಮ್ಮ ಮಕ್ಕಳನ್ನೆಲ್ಲ ದೊಡ್ಡವ್ರು ಮಾಡ್ತಾರೆ. ಅದಕ್ಕೆ ಅವ್ರ ಋಣವನ್ನು ತೀರಿಸಲಿಕ್ಕೆ ನೀವು ಅಧಿಕಾರಿಗಳಾದ ನಂತರ ಸಮಾಜದಲ್ಲಿರುವಂಥ ಅಂಕುಡೊಂಕುಗಳು ಭಾಳ ತೊಂದರೆ ಇದ್ದಂಥವ್ರು ಅವರೆಲ್ಲರನ್ನೂ ಮೇಲ್ದರ್ಜೆಗೆ ತರುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗ್ತಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಶತಮಾನದಿಂದ ಈ ಕಷ್ಟ ಕಾಲದಲ್ಲಿ ಬಂದಂಥ ಈ ಸಮಾಜ, ಇಲ್ಲಿದ್ದಂಥ ಮಕ್ಕಳು ಭಾಳ ವಿಪರೀತವಾದಂಥ ತೊಂದರೆಯಲ್ಲಿ ಇರ್ತಿದ್ರು. ಇವತ್ತು ಈ ಶಾಲೆಗಳಾಗಿ, ಈ ವಸತಿ ಶಾಲೆಗಳಿಂದ ಸಾಕಷ್ಟು ಮಕ್ಕಳು ಉತ್ತಮವಾದಂಥ ಶ್ರೇಣಿಯಲ್ಲಿ ಪಾಸಾಗಿ ಬಂದಿದ್ದಾರೆ. ಮುಂದೆ ಬರುವಂಥ ದಿನಮಾನಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಜಿಲ್ಲೆಯನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಆ ಜಿಲ್ಲೆಯಲ್ಲಿರುವಂಥ SC/ST ಮಕ್ಕಳು, ಸಮಾಜ, ಅಲ್ಲಿ ದುಡಿಯುತ್ತಿರುವಂಥ ಜನ, ಅವರೆಲ್ಲರನ್ನೂ ನೀವೇನಂದ್ರೆ ಉತ್ತಮವಾದಂಥ ಸ್ಥಿತಿಗೆ ತಂದ್ರೆ ನೀವು ಕಲ್ತಕ್ಕೆ ಸಾರ್ಥಕ ಆಗ್ತಿದೆ. ಸರ್ಕಾರ ಇಷ್ಟು ಶ್ರಮ ವಹಿಸಿದ್ದಕ್ಕೆ ನಿಮ್ಮ ಜೀವನದಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ನೀವೆಲ್ಲ ರೀತಿಯಿಂದ ಇದೊಂದು ಮಾರ್ಗದರ್ಶನ ಮಾಡಲಿಕ್ಕೆ ಈ ಶಾಲೆಗಳು ಪ್ರಾರಂಭ ಮಾಡ್ಯಾವ. ಈ ಶಾಲೆಗಳ ಮುಖಾಂತರ ನೀವು ನಾಡಿನ, ರಾಷ್ಟ್ರದ ಎಲ್ಲ ಕಡೆಗೆ ದೊಡ್ಡ ದೊಡ್ಡ ಅಧಿಕಾರವನ್ನು ಪಡೆಯುವಂಥವ್ರು ಆಗ್ತೀರಿ ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮುಖ್ಯಮಂತ್ರಿಗಳು ಯಾವಾಗಲಾದರೂ ಬಸವಣ್ಣನ ತತ್ವದವರು, ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡಬೇಕು. ಹೆಣ್ಣು ಗಂಡು ಅನ್ನುವಂಥದ್ದು ಭೇದ ಭಾವ ಇಲ್ಲ, ಆ ಜಾತಿ ಈ ಜಾತಿ ಅನ್ನೋದಿಲ್ಲ.
ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಸಮಾನ ದೃಷ್ಟಿಯಿಂದ ನೋಡುವಂಥ ಕೆಲಸವನ್ನು ಮಾಡಿ, ಯಾರು ಮಾಡಲಾರಂಥ ಕೆಲಸವನ್ನು ಬಸವಣ್ಣವರ ಫೋಟೋವನ್ನು ಇಡೀ ರಾಜ್ಯದ ಸರ್ಕಾರಿ ಕಚೇರಿಯಲ್ಲಿ ಹಾಕಿಸಿದಂಥ ಮೊಟ್ಟ ಮೊದಲು ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರು ಕಾಯಕವೇ ಕೈಲಾಸದ ಬಗ್ಗೆ ಮಾತಾಡ್ತಾರೆ, ಅನುಭವ ಮಂಟಪದ ಬಗ್ಗೆ ಮಾತಾಡ್ತಾರೆ. ಅವೆಲ್ಲವೂ ಇವತ್ತೇನು ನೀವು ಕೂಡಿರಲ್ಲ, ನಿಮಗೆಲ್ಲವೂ ಅದು ಕ್ರೋಢೀಕರಣವಾಗಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಾಜದಲ್ಲಿರುವಂಥ ಅಂಕುಡೊಂಕಗಳು, ಅವತ್ತಿನ ಕಾಲಕ್ಕೆ ಎಲ್ಲರೂ ಹೆಣ್ಣುಮಕ್ಕಳು ಗಂಡುಮಕ್ಕಳು ಸಮಾಜದಲ್ಲಿ ಸಮಾನರು ಅನ್ನುವಂಥ ಮಾತನ್ನು ಏನು ಮಾಡಿದರು, ಅದನ್ನೆಲ್ಲವನ್ನ ನಮ್ಮ ಮುಖ್ಯಮಂತ್ರಿಗಳು, ನಾನು 2 ಸರಿ ಅವ್ರನ್ನ ನೋಡಿದ್ದೀನಿ. ಇದರಿಂದ ನಾವೆಲ್ಲ ಒಟ್ಟಿಗೆ ಬಂದಂಥವ್ರು. ಅವರಲ್ಲಿರುವಂಥ ಒಂದು ಭಾಳ ವಿಶಾಲವಾದಂಥ ಮನೋಭಾವ, ಮತ್ತು ಏನಾದರೂ ಒಂದು ಮಾಡಬೇಕಂತ ಒಂದು ಕೆಲಸವನ್ನು ಹಿಡಿದ್ರೆ ಹರಿಬ್ರಹ್ಮ ಬಂದರೂ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆ ಕೆಲಸವನ್ನು ಮಾಡಿ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಅವ್ರು ಮುಂದುವರಿಸ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ಇಡೀ ನಾಡಿನ ಪರವಾಗಿ ಸಿದ್ದರಾಮಯ್ಯ ಅವರಿಗೆ ಆಯುರಾರೋಗ್ಯವನ್ನು ಕೊಡಲಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ, ಈ ಮಕ್ಕಳೇನು ಇವತ್ತು ಪ್ರತಿಭೆಯನ್ನು ಮಾಡಿರಿ, ನಿಮಗೆಲ್ಲ ಪುರಸ್ಕಾರ ಮಾಡಿದ್ದಾರೆ. ಈ ಪುರಸ್ಕಾರ ನಿಮ್ಮ ಜೀವನದುದ್ದಕ್ಕೂ ನೆನಪಿಟ್ಟುಕೊಳ್ಳುವಂಥ ಕಾರ್ಯಕ್ರಮ ಆಗಬೇಕು. ಅದಕ್ಕೆ ಮಹದೇವಪ್ಪನವರು ಇಷ್ಟೆಲ್ಲ ಉತ್ತಮವಾದಂಥ ರೀತಿಯಿಂದ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಮೊಟ್ಟ ಮೊದಲಿಗೆ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲ ನಾಡಿನ ಎಲ್ಲ ಮಕ್ಕಳಿಗೆ ಎಷ್ಟು ಖುಷಿಯಾಗೈತೆ ಅಂದರೆ, ಅವ್ರು ಹೋದ ನಂತರ 24 ಗಂಟೆಯೊಳಗೆ ಹೆಚ್ಚು ಸ್ಟಡಿ ಮಾಡಿ ಇನ್ನೂ ರ್ಯಾಂಕ್ ಬರುವಂಥ ವಾತಾವರಣವನ್ನು ಇವತ್ತು ನಿರ್ಮಾಣ ಮಾಡಿರಿ ಅಂತ ಹೇಳಿ ಮಹದೇವಪ್ಪ ನಿಮಗೂ ನಾನು ಅಭಿನಂದನೆ ಸಲ್ಲಿಸಿದ್ದೀನಿ. ನಂದು ಮನವಿ ಏನಂದ್ರೆ, ಮಹದೇವಪ್ಪನವರು ಪ್ರತಿ ಜಿಲ್ಲೆಗೆ ಹೋಗಿ ಎಲ್ಲೇ ಒಂದು ಕಡೆ ಕೂಡಿಸಿ ಮಕ್ಕಳಿಗೆಲ್ಲ ಒಂದೊಂದು ದಿವಸ ಪಾಠ ಮಾಡಿ ಬರ್ಬೇಕು ನೀನು. ಅಂದರೆ ಈ ಮಕ್ಕಳು ಇನ್ನಷ್ಟು ಮುಂದೆ ಹೋಗ್ತಾರ, ನಿಮ್ಮ ಮಾತಿಗೆಲ್ಲ ಇದಾಕಾರ. ಅದಕ್ಕೆ ಒಂದೊಂದು ಸರಿ ನಿಮಗೆಲ್ಲ ಅನಿಸೋದು, ಮಹದೇವಪ್ಪ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಪ್ರೊಫೆಸರ್ ಆಗಬೇಕಾಗಿತ್ತು ಅವರು, ತಪ್ಪಿ ಏನೇನೋ ಇಲ್ಲಿ ಬಂದಾರೆ. ಅದಕ್ಕೆ ಪ್ರತಿ ಜಿಲ್ಲೆಗೆ ಡಾಕ್ಟರ್ ಆಗ್ಯಾರ, ಅದ ತಪ್ಪು. ಡಾಕ್ಟರ್ ಒಬ್ಬರನ್ನ ಸುಧಾರಣೆ ಮಾಡ್ತಾರೆ, ಪ್ರೊಫೆಸರ್ ಭಾಳ ಮಂದಿ ಸುಧಾರಣೆ ಮಾಡ್ತಾರೆ. ಅದಕ್ಕೆ ಮಹದೇವಪ್ಪನವರು ಪ್ರತಿ ಜಿಲ್ಲೆಗೆ ಹೋಗಿ ಈ ಎಲ್ಲ ಕ್ರೈಸ್ತಾಲಿರುವಂಥ ಮಕ್ಕಳನ್ನು, ನಾನು ನಾಗೇಶ್ ಅಂತ ಒಬ್ಬರು ಟೀಚರ್ ಹೇಳ್ತಿದ್ರು, ಅವರು ಹೆಂಗೆ ಮಕ್ಕಳು ಸ್ಟಡಿ ಮಾಡ್ತಾರೆ, ಏನು ಮಾಡ್ತಾರೆ, ಅವ್ರು ಉಳಿದ ಟೈಮ್ನ ಹೆಂಗೆ ಮಾಡ್ತಾರೆ, ಮತ್ತೆಲ್ಲ ಆ ಶಾಲೆಗಳಲ್ಲಿ ಎಲ್ಲ ಕಟ್ಟಿಗಿಟ್ಟಿ ಕಟ್ಟಿಸಿ ಮಕ್ಕಳೆಲ್ಲ ಆರಾಮ್ ಕೂತ್ಕೊಂಡು ಓದುವಂಥ ವಾತಾವರಣ ನಿರ್ಮಾಣ ಆಯಿತು. ಪರಿಸರ ಭಾಳ ಮುಖ್ಯವಾದದ್ದು, ಎಲ್ಲವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಭಾಗವಹಿಸಿ ನನಗೆ ಅತ್ಯಂತ ಪ್ರೀತಿ ಮತ್ತು ಉತ್ಸಾಹ ಅನ್ನಿಸ್ತಿದೆ, ಮತ್ತು ನನಗೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಿದೆ. ಈ ಮಕ್ಕಳೆಲ್ಲ ಅತ್ಯಂತ ಉತ್ತಮವಾದಂಥ ಶ್ರೇಣಿಯಲ್ಲಿ ಪಾಸ್ ಆಗಿದ್ದರಿಂದ ನಿಮಗೆಲ್ಲರಿಗೂ, ನಿಮ್ಮ ತಂದೆ ತಾಯಿಗಳಿಗೂ, ನಿಮ್ಮ ಶಿಕ್ಷಕರಿಗೂ ನಾನು ಕೃತಜ್ಞತೆ ಸಲ್ಲಿಸಿ, ಈ ಎಲ್ಲ ಮಕ್ಕಳು ನಿಮ್ಮ ದೊಡ್ಡವರಾದ ನಂತರ ನಿಮ್ಮ ತಂದೆ ತಾಯಿಗಳನ್ನು ಮರಿಬಾರ್ದು ಅನ್ನೋಂಥ ಮಾತನ್ನು ಹೇಳಿ ನಿಮಗೆ ಶುಭವನ್ನು ಕೋರಿ ನನ್ನ ಮಾತು ಮುಕ್ತ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.